ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಎಐ ಸಾಫ್ಟ್ವೇರ್ ಅಕ್ಷರಶಃ ಆಘಾತವನ್ನೇ ನೀಡಿದೆ. ಈ ಹೊಸ ಬದಲಾವಣೆಗೆ ಇಡೀ ಜಗತ್ತೇ ಬೆಚ್ಚಿ ಬಿದ್ದಿದೆ. ಈ ಆಘಾತಕಾರಿ ವಿಷಯವನ್ನ ಅರಗಿಸಿಕೊಳ್ಳೋದಕ್ಕೆ ಸಾಧ್ಯವಾಗದೆ ಬಲಿಷ್ಠ ರಾಷ್ಟ್ರ ಅಮೆರಿಕ ಕೂಡ ಕಂಗಾಲಾಗಿದೆ. ಇದಕ್ಕೆ ಮುಖ್ಯ ಕಾರಣ ಆಂಥ್ರೋಪಿಕ್ ಎನ್ನುವ ಕಂಪನಿಯ ಕ್ಲಾಡ್ ಎಐ ಟೂಲ್. ಇದು ಇಡೀ ಜಗತ್ತಿಗೆ ಅದೆಷ್ಟು ದೊಡ್ಡ ಸವಾಲನ್ನ ಸೃಷ್ಟಿಸಿದೆ ಅಂದ್ರೆ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಸುಮಾರು $2 ಟ್ರಿಲಿಯನ್ ನಷ್ಟ ಸಂಭವಿಸಬಹುದು ಎಂಬ ಭೀತಿ ಎದುರಾಗಿದೆ. ಆಂಥ್ರೋಪಿಕ್ ಕಂಪನಿಯ ಹೊಸ ಎಐ ಮಾಡೆಲ್ನಿಂದ ಹಣಕಾಸು ವ್ಯವಸ್ಥೆಗೆ ಎದುರಾಗಲಿರುವ ಅಪಾಯದ ಬಗ್ಗೆ ಚರ್ಚಿಸಲು ಮತ್ತು ಅದನ್ನ ತಡೆಯಲು ಜಗತ್ತಿನ ಪ್ರಮುಖ ಬ್ಯಾಂಕ್ಗಳ ಸಿಇಒಗಳು ಈಗ ತುರ್ತು ಸಭೆ ನಡೆಸ್ತಾ ಇದ್ದಾರೆ. ಇದು ಕೇವಲ ತಂತ್ರಜ್ಞಾನದ ಬದಲಾವಣೆಯಲ್ಲ, ಬದಲಿಗೆ ಇಡೀ ಹಣಕಾಸು ಜಗತ್ತಿನ ಭದ್ರತೆಯನ್ನೇ ಅಲುಗಾಡಿಸುತ್ತಿರುವ ಮಹತ್ವದ ಬೆಳವಣಿಗೆಯಾಗಿದೆ. ಸ್ನೇಹಿತರೆ, ಅಷ್ಟಕ್ಕೂ ಈ ಮೀಟಿಂಗ್ ಯಾಕೆ ನಡೀತು? ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸಿದ ಆ ಎಐ ಮಾಡೆಲ್ ಆದರೂ ಯಾವುದು? ಅದು ಬ್ಯಾಂಕ್ಗಳಿಗೆ ಯಾವ ರೀತಿ ಅಪಾಯ ತಂದೊಡ್ಡಿದೆ? ಈ ಎಲ್ಲ ಕುತೂಹಲಕಾರಿ ವಿಷಯಗಳನ್ನ ಇವತ್ತಿನ ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ. ಸ್ನೇಹಿತರೆ ನಮಸ್ಕಾರ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಎಲ್ಲ ಉದ್ಯೋಗ ಕ್ಷೇತ್ರಗಳಿಗೆ ಎಐ ಇಂದು ಒಂದು ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಈ ಎಐ ಹಾವಳಿ ಈಗ ಬ್ಯಾಂಕಿಂಗ್ ಕ್ಷೇತ್ರವನ್ನ ಕೂಡ ವ್ಯಾಪಿಸ್ತಾ ಇದೆ. ಇದರ ತೀವ್ರತೆ ಎಷ್ಟಿದೆ ಅಂದ್ರೆ ಭವಿಷ್ಯದಲ್ಲಿ ಕೆಲವು ಬ್ಯಾಂಕ್ಗಳು ಅಸ್ತಿತ್ವವನ್ನ ಉಳಿಸಿಕೊಳ್ಳುತ್ತವೆಯೇ ಅನ್ನುವ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಇದೇ ಕಾರಣಕ್ಕೆ ಅಮೆರಿಕದ ಪ್ರಭಾವಿ ಬ್ಯಾಂಕ್ಗಳ ಸಿಇಒಗಳು ಈ ಎಮರ್ಜೆನ್ಸಿ ಮೀಟಿಂಗ್ ನಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸಾಮಾನ್ಯವಾಗಿ ಇಂತಹ ಉನ್ನತ ಮಟ್ಟದ ಸಭೆಗಳನ್ನ ಆರ್ಥಿಕ ಕುಸಿತದಂತಹ ಸಮಸ್ಯೆ ಎದುರಾದಾಗ ಮಾತ್ರ ಕರೆಯಲಾಗುತ್ತೆ. ಆದರೆ ಈ ಬಾರಿ ಕೃತಕ ಬುದ್ಧಿಮತ್ತೆ ಅಥವಾ ಎಐನಿಂದ ಬ್ಯಾಂಕಿಂಗ್ ವ್ಯವಸ್ಥೆಗೆ ಉಂಟಾಗ್ತಾ ಇರುವ ನೇರ ಅಪಾಯಗಳ ಬಗ್ಗೆ ಗಂಭೀರವಾಗಿ ಚರ್ಚೆ ನಡೆಸಲಾಗ್ತಾ ಇದೆ. ಆಂಥ್ರೋಪಿಕ್ ಕಂಪನಿಯ ಈ ಹೊಸ ಎಐ ಮಾಡೆಲ್ ಅತ್ಯಂತ ಶಕ್ತಿಶಾಲಿ ಅನ್ನೋದು ಇದರಿಂದ ಸ್ಪಷ್ಟವಾಗ್ತಾ ಇದೆ. ಇದು ಯಾವುದೇ ಸುರಕ್ಷತಾ ದೌರ್ಬಲ್ಯಗಳನ್ನ ಅಂದ್ರೆ ಸೆಕ್ಯೂರಿಟಿ ವೀಕ್ನೆಸ್ಗಳನ್ನ ಹ್ಯಾಕರ್ಗಳಿಗಿಂತಲೂ ಅತಿ ವೇಗವಾಗಿ ಪತ್ತೆ ಹಚ್ಚಬಲ್ಲದು. ಈ ಎಐ ಈಗಾಗಲೇ ಪ್ರಪಂಚದ ಪ್ರಮುಖ ಆಪರೇಟಿಂಗ್ ಸಿಸ್ಟಮ್ಗಳು ಮತ್ತು ಬ್ರೌಸರ್ಗಳಲ್ಲಿ ಅಡಗಿದ್ದ ಯಾರಿಗೂ ತಿಳಿಯದಿದ್ದ ಗಂಭೀರ ತಪ್ಪುಗಳನ್ನ ಪತ್ತೆ ಹಚ್ಚಿದೆ. ಇನ್ನು ಆಶ್ಚರ್ಯದ ವಿಷಯವೆಂದರೆ ಕಳೆದ 27 ವರ್ಷಗಳಿಂದ ಯಾರ ಕಣ್ಣಿಗೂ ಬೀಳದಿದ್ದ ಒಂದು ದೊಡ್ಡ ತಾಂತ್ರಿಕ ಲೋಪವನ್ನ ಈ ಎಐ ಕೇವಲ ಕೆಲವು ಕ್ಷಣಗಳಲ್ಲಿ ಪತ್ತೆ ಹಚ್ಚಿದೆ. ಇದೇ ಕಾರಣಕ್ಕೆ ಜಗತ್ತಿನ ಸೈಬರ್ ಸೆಕ್ಯೂರಿಟಿ ಹಾಗೂ ಬ್ಯಾಂಕಿಂಗ್ ವ್ಯವಸ್ಥೆಯ ಮುಂದೆ ಇದೊಂದು ಬಗೆಹರಿಯದ ದೊಡ್ಡ ಪ್ರಶ್ನೆಯಾಗಿ ನಿಂತಿದೆ. ಸ್ನೇಹಿತರೆ, ಈ ಹೊಸ ವ್ಯವಸ್ಥೆ ಕೇವಲ ಲೋಪಗಳನ್ನ ಕಂಡುಹಿಡಿಯೋದಷ್ಟೇ ಅಲ್ಲ, ಅವುಗಳನ್ನ ಬಳಸಿಕೊಂಡು ಸಿಸ್ಟಮ್ಗಳನ್ನೇ ಹ್ಯಾಕ್ ಮಾಡುವ ಸಾಮರ್ಥ್ಯವನ್ನ ಕೂಡ ಹೊಂದಿದೆ. ಪಾಸ್ವರ್ಡ್ ಕ್ರ್ಯಾಕ್ ಮಾಡುವುದು, ಎನ್ಕ್ರಿಪ್ಷನ್ ಬ್ರೇಕ್ ಮಾಡುವುದು ಮತ್ತು ಬ್ರೌಸರ್ಗಳಲ್ಲಿ ಇರುವ ದುರ್ಬಲತೆಗಳನ್ನ ಬಳಸಿಕೊಳ್ಳುವುದು ಮುಂತಾದ ಕೆಲಸಗಳನ್ನ ಇದು ಮನುಷ್ಯರಿಗಿಂತ ಅತಿ ವೇಗವಾಗಿ ಮಾಡಬಲ್ಲದು. ಈ ಕಾರಣದಿಂದ ಜನರು ಮತ್ತಷ್ಟು ಭಯಪಡುವ ಸ್ಥಿತಿ ಉಂಟಾಗಿದೆ. ಈ ವಿಷಯದ ಕುರಿತಾಗಿ ಫೆಡರಲ್ ರಿಸರ್ವ್ ಬ್ಯಾಂಕ್ನ ಚೇರ್ಮನ್ ಜೆರೋಮ್ ಪಾವೆಲ್ ಅವರು ಬ್ಯಾಂಕಿಂಗ್ ವ್ಯವಸ್ಥೆಯನ್ನ ಪರಿಶೀಲಿಸಿ ಎಚ್ಚರಿಕೆ ನೀಡಿದ್ದಾರೆ. ಈ ಎಐ ಪಾಶದೊಳಕ್ಕೆ ಸಿಕ್ಬಿಟ್ರೆ ದುಷ್ಕರ್ಮಿಗಳು, ಭಯೋತ್ಪಾದಕರು ಅಥವಾ ಶತ್ರು ರಾಷ್ಟ್ರಗಳು ಇದನ್ನ ದುರುಪಯೋಗ ಪಡಿಸಿಕೊಳ್ಳುವ ಸಾಧ್ಯತೆ ಇದೆ. ಇದರಿಂದ ಸಂಪೂರ್ಣ ಡಿಜಿಟಲ್ ನೆಟ್ವರ್ಕ್ಗಳನ್ನೇ ಹಾನಿಗೊಳಿಸಬಹುದು. ಇದು ಇಂಟರ್ ಕನೆಕ್ಟೆಡ್ ಆಗಿರುವ ದೊಡ್ಡ ಸಿಸ್ಟಮ್ಗಳನ್ನ ಕೂಡ ಟ್ರ್ಯಾಕ್ ಮಾಡಿಬಿಡುತ್ತೆ. ಈ ರೀತಿ ಆಗದಂತೆ ತಡೆಯಲು ಅಮೆರಿಕದಲ್ಲಿ ಹೊಸ ಸುರಕ್ಷತಾ ವ್ಯವಸ್ಥೆಗಳನ್ನ ರೂಪಿಸುವ ಪ್ರಯತ್ನಗಳು ತೀವ್ರವಾಗಿ ನಡೀತಾ ಇದೆ. ಬ್ಯಾಂಕ್ಗಳಿಗೆ ಸಂಭವಿಸಬಹುದಾದ ನಷ್ಟವನ್ನ ಕಡಿಮೆ ಮಾಡಲು ಕಟ್ಟುನಿಟ್ಟಿನ ಕ್ರಮಗಳನ್ನ ತೆಗೆದುಕೊಳ್ಳಲಾಗ್ತಾ ಇದೆ. ಈ ಹೊಸ ತಲೆನೋವಿನಿಂದಾಗಿ ಷೇರು ಮಾರುಕಟ್ಟೆಯಲ್ಲಿ ಈಗಾಗಲೇ ಸುಮಾರು $2 ಟ್ರಿಲಿಯನ್ ದೊಡ್ಡ ಮಟ್ಟದ ನಷ್ಟ ಕೂಡ ಸಂಭವಿಸಿದೆ. ಇದರಿಂದ ಜಾಗತಿಕ ಮಟ್ಟದಲ್ಲಿ ತೀವ್ರ ಆತಂಕ ಉಂಟಾಗಿದೆ. ಮೊದಲೇ ಹೇಳಿದಂತೆ ಆಂಥ್ರೋಪಿಕ್ ಕಂಪನಿ ಈ ವರ್ಷದ ಆರಂಭದಲ್ಲಿಯೇ ಕ್ಲಾಡ್ ಮತ್ತು ಏಜೆಂಟ್ ಬಿಲ್ಡಿಂಗ್ ಟೂಲ್ಗಳನ್ನ ಪರಿಚಯಿಸಿದೆ. ಇದರ ಪರಿಣಾಮವಾಗಿ ಜಗತ್ತಿನ ಪ್ರಮುಖ ಟೆಕ್ ಕಂಪನಿಗಳು ಭಾರಿ ನಷ್ಟವನ್ನ ಅನುಭವಿಸ್ತಾ ಇದೆ. ಕೆಲವು ಕಂಪನಿಗಳು ತಮ್ಮ ಖರ್ಚನ್ನ ಕಡಿಮೆ ಮಾಡಲು ಉದ್ಯೋಗಿಗಳನ್ನ ಕಡಿತಗೊಳಿಸ್ತಾ ಇದೆ. ಈ ಎಐ ತಪ್ಪು ಕೈಗಳಿಗೆ ಹೋಗಬಹುದು ಎನ್ನುವ ಭೀತಿ ಹೆಚ್ಚಾಗಿರೋದ್ರಿಂದ ಹೂಡಿಕೆದಾರರು ತಮ್ಮ ಷೇರುಗಳನ್ನ ಮಾರಾಟ ಮಾಡಲು ಮುಂದಾಗ್ತಾ ಇದ್ದಾರೆ. ಈ ಸಂಪೂರ್ಣ ಪರಿಸ್ಥಿತಿ ಈಗ ಅಮೆರಿಕದ ಮಾರುಕಟ್ಟೆಗೆ ದೊಡ್ಡ ಸಂಕಷ್ಟವಾಗಿ ಪರಿಣಮಿಸಿದೆ. ಸ್ನೇಹಿತರೆ, ಇದೇ ಸಮಯದಲ್ಲಿ ಸೈಬರ್ ಸೆಕ್ಯೂರಿಟಿ ಕಂಪನಿಗಳ ಷೇರುಗಳು ಭಾರೀ ಏರಿಕೆಯನ್ನ ಕಂಡಿವೆ. ಯಾಕಂದ್ರೆ ಹ್ಯಾಕಿಂಗ್ ತಡೆಯಲು ಬೇಕಾದ ಸೆಕ್ಯೂರಿಟಿ ಟೂಲ್ಗಳನ್ನ ತಯಾರಿಸಲು ಇದೇ ಎಐ ಅನ್ನ ಬಳಸುವ ಸಾಧ್ಯತೆಯೂ ಇದೆ. ಇದರ ನಡುವೆ ದೊಡ್ಡ ಇನ್ಸ್ಪೆಕ್ಟರ್ಗಳು ಮತ್ತು ಫಿನಾನ್ಷಿಯಲ್ ಮಾರ್ಕೆಟ್ಗಳಲ್ಲಿ ದೊಡ್ಡ ಗೊಂದಲ ಉಂಟಾಗಿದ್ದು ಪರಿಸ್ಥಿತಿ ನಿಭಾಯಿಸಲು $1 ಮಿಲಿಯನ್ ಮಟ್ಟದಲ್ಲಿ ಹೂಡಿಕೆ ಮಾಡಲಾಗುತ್ತಿದೆ.
ಆಂಥ್ರೋಪಿಕ್ ಕಂಪನಿ ಈ ಪ್ರಾಜೆಕ್ಟ್ಗಾಗಿ ಅತ್ಯಂತ ಸುರಕ್ಷಿತ ಭದ್ರತಾ ವ್ಯವಸ್ಥೆಗಳನ್ನು ರೂಪಿಸ್ತಾ ಇದೆ. ಇದಕ್ಕಾಗಿ ಗ್ಲಾಸ್ವಿಂಗ್ ಟೆಕ್ನಿಕ್ ಮತ್ತು ಇತರೆ ಸೈಬರ್ ಸೆಕ್ಯೂರಿಟಿ ಪಾಲುದಾರರ ಜೊತೆಗೂಡಿ ಕೆಲಸ ಮಾಡ್ತಾ ಇದೆ. ಈ ಯೋಜನೆಯಲ್ಲಿ ಜಗತ್ತಿನ ದೈತ್ಯ ಕಂಪನಿಗಳು ಭಾಗಿಯಾಗಿದ್ದು ಎಐ ಬಳಸಿ ಎಲ್ಲೆಲ್ಲಿ ಭದ್ರತಾ ಲೋಪಗಳಿವೆ ಎಂದು ಪತ್ತೆ ಹಚ್ಚಿ ಅವುಗಳನ್ನು ಸರಿಪಡಿಸಲು ಹಗಲಿರಳು ಪ್ರಯತ್ನ ಮಾಡಲಾಗ್ತಾ ಇದೆ. ಈ ಮಹತ್ವದ ಪ್ರಾಜೆಕ್ಟ್ಗಾಗಿ ಆಂಥ್ರೋಪಿಕ್ ಕಂಪನಿ ಸುಮಾರು $100 ಮಿಲಿಯನ್ ಹೂಡಿಕೆ ಮಾಡ್ತಾ ಇದೆ. ಇದರ ಜೊತೆಗೆ ಓಪನ್ ಸೋರ್ಸ್ ಟೆಕ್ನಾಲಜಿಗೆ ಕೂಡ ಮಿಲಿಯನ್ ಗಟ್ಟಲೆ ಹಣವನ್ನ ಒದಗಿಸಲಾಗ್ತಾ ಇದೆ. ಅಮೆರಿಕದ ಸರ್ಕಾರ ಮತ್ತು ಬ್ಯಾಂಕ್ಗಳು ಈ ಬಗ್ಗೆ ನಿರಂತರವಾಗಿ ಚರ್ಚೆ ನಡೆಸ್ತಾ ಇದ್ರೂ ಕೂಡ ಇನ್ನೂ ಸಂಪೂರ್ಣವಾದ ಸುರಕ್ಷತಾ ಪರಿಹಾರ ಕಂಡುಕೊಳ್ಳಲು ಸಾಧ್ಯವಾಗಿಲ್ಲ. ಒಟ್ಟಲ್ಲಿ ಈ ಎಐ ತಂತ್ರಜ್ಞಾನ ಜಗತ್ತಿನ ಆರ್ಥಿಕ ವ್ಯವಸ್ಥೆಯ ಮೇಲೆ ದೊಡ್ಡ ಮಟ್ಟದ ಪ್ರಭಾವ ಬೀರಲಿದೆ. ಈಗಾಗಲೇ $2 ಟ್ರಿಲಿಯನ್ ನಷ್ಟದ ಭೀತಿ ಎದುರಾಗಿದ್ದು ಕಂಪನಿಗಳ ಆದಾಯ ಕುಸಿಯುವ ಭಯ ಎಲ್ಲರನ್ನ ಕಾಡ್ತಾ ಇದೆ. ಸೈಬರ್ ಸೆಕ್ಯೂರಿಟಿಗಾಗಿ ಬ್ಯಾಂಕ್ಗಳು ಅನಿವಾರ್ಯವಾಗಿ ಹೆಚ್ಚಿನ ಹಣ ಖರ್ಚು ಮಾಡಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ. ಇದರಿಂದಾಗಿ ಜಗತ್ತಿನ ಪ್ರಮುಖ ಬ್ಯಾಂಕ್ಗಳು ತೀವ್ರ ಒತ್ತಡಕ್ಕೆ ಸಿಲುಕಿವೆ ಮತ್ತು ಭವಿಷ್ಯದಲ್ಲಿ ಹ್ಯಾಕಿಂಗ್ ವ್ಯವಸ್ಥೆಯೇ ಬದಲಾಗಬಹುದು ಎನ್ನುವ ನಡುಕ ಶುರುವಾಗಿದೆ. ಇಂದಿನ ಕಾಲದಲ್ಲಿ ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನ ವೇಗವಾಗಿ ಅಭಿವೃದ್ಧಿ ಆಗ್ತಾ ಇದ್ದು ಬ್ಯಾಂಕಿಂಗ್ ಮತ್ತು ಸೈಬರ್ ಭದ್ರತೆ ಕ್ಷೇತ್ರಗಳಲ್ಲಿ ದೊಡ್ಡ ಬದಲಾವಣೆಗಳನ್ನೇ ತರಲಿದೆ. ಎಐ ಮನುಷ್ಯರಿಗಿಂತ ವೇಗವಾಗಿ ಕೆಲಸ ಮಾಡೋದ್ರಿಂದ ಅದು ಸಮಸ್ಯೆಗಳು ಮತ್ತು ಭದ್ರತಾ ಲೋಪಗಳನ್ನು ಅತಿ ಬೇಗ ಗುರುತಿಸಬಲ್ಲದು. ಇದರಿಂದ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಆಟೋಮೇಷನ್ ಅಥವಾ ಸ್ವಯಂಚಾಲಿತ ವ್ಯವಸ್ಥೆ ಹೆಚ್ಚಾಗುತ್ತೆ. ಆದರೆ ಇದರ ಒಂದು ಕಪ್ಪು ಚುಕ್ಕೆ ಅಂದ್ರೆ ಕೆಲವು ಮಾನವ ಉದ್ಯೋಗಗಳು ಕಡಿಮೆಯಾಗುವ ಸಾಧ್ಯತೆ ಇದೆ. ಅಷ್ಟೇ ಅಲ್ಲದೆ ಎಐನಿಂದ ಸೈಬರ್ ಅಪಾಯಗಳು ಕೂಡ ಹೆಚ್ಚಾಗ್ತಾ ಇದೆ. ಹ್ಯಾಕಿಂಗ್, ಪಾಸ್ವರ್ಡ್ ಕ್ರ್ಯಾಕಿಂಗ್ ಮತ್ತು ಡೇಟಾ ಕಳವುಗಳು ಇನ್ನಷ್ಟು ಸುಲಭವಾಗುವ ಆತಂಕವಿದ್ದು ಡೇಟಾ ಸುರಕ್ಷತೆ ಇಂದು ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಇದಕ್ಕಾಗಿಯೇ ಬ್ಯಾಂಕ್ಗಳು ಮತ್ತು ದೊಡ್ಡ ಕಂಪನಿಗಳು ತಮ್ಮ ಭದ್ರತೆಗಾಗಿ ಈಗ ಭಾರಿ ಮೊತ್ತದ ಹಣವನ್ನ ಹೂಡಿಕೆ ಮಾಡಲೇಬೇಕಾದ ಅನಿವಾರ್ಯತೆ ಇದೆ. ಇದರ ಜೊತೆ ಸರ್ಕಾರಗಳು ಈಗ ಹೊಸ ಕಾನೂನು ಮತ್ತು ಕಟ್ಟುನಿಟ್ಟಿನ ನಿಯಮಗಳನ್ನ ಜಾರಿಗೆ ತರಬೇಕಾದ ಅಗತ್ಯವಿದೆ. ಎಐ ಮೇಲೆ ಸರಿಯಾದ ನಿಯಂತ್ರಣ ಇಲ್ಲದಿದ್ದರೆ ದುಷ್ಕರ್ಮಿಗಳು ಅಥವಾ ಶತ್ರು ರಾಷ್ಟ್ರಗಳು ಇದನ್ನ ದುರುಪಯೋಗ ಪಡಿಸಿಕೊಳ್ಳುವ ಸಾಧ್ಯತೆ ದಟ್ಟವಾಗಿದೆ. ಹೂಡಿಕೆದಾರರು ಕೂಡ ಈ ಅನಿಶ್ಚಿತ ಪರಿಸ್ಥಿತಿಯಿಂದ ಆತಂಕಗೊಂಡಿದ್ದು ಅತ್ಯಂತ ಜಾಗರೂಕತೆಯಿಂದ ನಿರ್ಧಾರಗಳನ್ನ ತೆಗೆದುಕೊಳ್ತಾ ಇದ್ದಾರೆ. ಟೆಕ್ ಕಂಪನಿಗಳು ಎಐ ಮೂಲಕ ಹೆಚ್ಚಿನ ಶಕ್ತಿಯನ್ನ ಪಡೆಯುತ್ತಿದ್ದು ಜಾಗತಿಕ ಆರ್ಥಿಕತೆಯ ಮೇಲೆ ಅದರ ಪ್ರಭಾವ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಸಣ್ಣ ಕಂಪನಿಗಳಿಗೆ ಈ ವೇಗದ ತಂತ್ರಜ್ಞಾನಕ್ಕೆ ಹೊಂದಿಕೊಳ್ಳುವುದು ಒಂದು ದೊಡ್ಡ ಸವಾಲೇ ಸರಿ. ಒಟ್ನಲ್ಲಿ ಎಐ ಭವಿಷ್ಯದಲ್ಲಿ ಪ್ರಮುಖ ಪಾತ್ರ ವಹಿಸುವುದರ ಜೊತೆಗೆ ಅದರ ಅಪಾಯಗಳನ್ನು ನಿಯಂತ್ರಿಸುವುದು ಇಂದಿನ ತುರ್ತು ಅಗತ್ಯವಾಗಿದೆ. ಸ್ನೇಹಿತರೆ, ಬ್ಯಾಂಕಿಂಗ್ ಕ್ಷೇತ್ರದ ಮೇಲೆ ಎಐ ಬಂದ ಬಳಿಕ ಗಂಭೀರವಾದ ಬದಲಾವಣೆಗಳು ಸಂಭವಿಸಿದೆ. ಎಐ ಬಳಕೆಯಿಂದ ಬ್ಯಾಂಕ್ಗಳಲ್ಲಿ ಆಟೋಮೇಷನ್ ಹೆಚ್ಚಾಗಿದೆ. ಲೋನ್ ಪ್ರೊಸೆಸಿಂಗ್, ಕಸ್ಟಮರ್ ಸಪೋರ್ಟ್ ಮತ್ತು ಡೇಟಾ ವಿಶ್ಲೇಷಣೆ ಮೊದಲಾದ ಕಾರ್ಯಗಳು ವೇಗವಾಗಿ ನಡೀತಾ ಇದೆ. ಇದರಿಂದ ಸಮಯ ಮತ್ತು ಮಾನವ ಶ್ರಮ ಉಳಿಯುತ್ತದೆ. ಆದರೆ ಕೆಲವು ಉದ್ಯೋಗಗಳು ಕಡಿಮೆಯಾಗುವಂತಹ ಸಾಧ್ಯತೆ ಕೂಡ ಇದೆ. ಸೈಬರ್ ಭದ್ರತೆಯ ವಿಷಯದಲ್ಲಿ ಎಐ ಒಂದು ದೊಡ್ಡ ಸವಾಲಾಗಿಯೂ ಪರಿಣಮಿಸಿದೆ. ಎಐ ದುರ್ಬಲತೆಗಳನ್ನು ಬೇಗ ಪತ್ತೆ ಹಚ್ಚಬಲ್ಲದು. ಇದರಿಂದ ಬ್ಯಾಂಕ್ಗಳಿಗೆ ಡೇಟಾ ಕಳವು ಮತ್ತು ಹ್ಯಾಕಿಂಗ್ ಅಪಾಯ ಹೆಚ್ಚಾಗುತ್ತದೆ. ಆದರೂ ಎಐ ಅನ್ನ ಸರಿಯಾಗಿ ಬಳಸಿದರೆ ಫ್ರಾಡ್ ಡಿಟೆಕ್ಷನ್ ನಲ್ಲಿ ಬಹಳ ಸಹಾಯವಾಗುತ್ತದೆ. ಅನುಮಾನಾಸ್ಪದ ವ್ಯವಹಾರಗಳನ್ನು ಬೇಗ ಗುರುತಿಸಿ ನಷ್ಟ ಉಂಟಾಗುವುದನ್ನು ತಪ್ಪಿಸಬಹುದು. ಬ್ಯಾಂಕಿಂಗ್ ಕ್ಷೇತ್ರದ ಮೇಲೆ ಕೃತಕ ಬುದ್ಧಿಮತ್ತೆ ಬೀರುತ್ತಾ ಇರುವ ಈ ಪ್ರಭಾವ ಭಾರತದ ಮೇಲೂ ಗಾಢವಾಗಿ ಪರಿಣಾಮ ಬೀರಿದೆ. ಜಾಗತಿಕ ಮಟ್ಟದಲ್ಲಿ ಆಂಥ್ರೋಪಿಕ್ ಮತ್ತು ಅದರ ಕ್ಲಾಡ್ ಮಾದರಿಗಳಂತಹ ತಂತ್ರಜ್ಞಾನಗಳ ಬೆಳವಣಿಗೆಯು ಭಾರತದಲ್ಲಿಯೂ ಡಿಜಿಟಲ್ ಬ್ಯಾಂಕಿಂಗ್ ವ್ಯವಸ್ಥೆಯನ್ನ ಮತ್ತಷ್ಟು ವೇಗಗೊಳಿಸ್ತಾ ಇದೆ. ಭಾರತೀಯ ರಿಸರ್ವ್ ಬ್ಯಾಂಕ್ ವರದಿಯ ಪ್ರಕಾರ ಎಐ ಬಳಕೆಯಿಂದ ಬ್ಯಾಂಕಿಂಗ್ ಕಾರ್ಯಾಚರಣೆಗಳು ಸುಮಾರು 46% ಹೆಚ್ಚು ಪರಿಣಾಮಕಾರಿಯಾಗುತ್ತಿವೆ. ಈಗಾಗಲೇ 60%ಕ್ಕೂ ಹೆಚ್ಚು ಪ್ರಮುಖ ಬ್ಯಾಂಕ್ಗಳು ಎಐ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡಿವೆ. ಸುಮಾರು 60-70% ಫಿನಾನ್ಷಿಯಲ್ ಸಂಸ್ಥೆಗಳು ಎಐ ಅನ್ನ ರಿಯಲ್ ಟೈಮ್ ಫ್ರಾಡ್ ಡಿಟೆಕ್ಷನ್ ಮತ್ತು ಕಸ್ಟಮರ್ ಸರ್ವಿಸ್ಗಾಗಿ ಬಳಕೆ ಮಾಡ್ತಾ ಇದೆ. ಕಳೆದ ಕೆಲವು ವರ್ಷಗಳಲ್ಲಿ ಭಾರತದಲ್ಲಿ 65,000 ಕೋಟಿಗೂ ಅಧಿಕ ಡಿಜಿಟಲ್ ವ್ಯವಹಾರಗಳು ನಡೆದಿದೆ. ಈ ಡಿಜಿಟಲ್ ಕ್ರಾಂತಿಯು ಎಐ ಅಗತ್ಯವನ್ನ ಇನ್ನಷ್ಟು ಹೆಚ್ಚಿಸಿದೆ. ಆದರೆ ಇದರ ಜೊತೆಗೆ ಸೈಬರ್ ಅಪಾಯಗಳು ಕೂಡ ಏರಿಕೆಯಾಗಿವೆ. 2024ರಿಂದ 25ರ ಅವಧಿಯಲ್ಲಿ ಸುಮಾರು 24 ಲಕ್ಷ ಡಿಜಿಟಲ್ ವಂಚನೆ ಪ್ರಕರಣಗಳು ದಾಖಲಾಗಿದ್ದು 4,245 ಕೋಟಿ ರೂಪಾಯಿಗಳಷ್ಟು ನಷ್ಟ ಉಂಟಾಗಿದೆ. ಇನ್ನು 2026ರ ಹೊತ್ತಿಗೆ ಈ ನಷ್ಟದ ಪ್ರಮಾಣ 230 ಬಿಲಿಯನ್ ರೂಪಾಯಿಗಳಿಗೆ ತಲುಪಬಹುದು ಎಂಬ ಆತಂಕಕಾರಿ ವರದಿಗಳಿವೆ. ಇದರಿಂದಾಗಿ ಎಐ ಆಧಾರಿತ ಫ್ರಾಡ್ ಡಿಟೆಕ್ಷನ್ ವ್ಯವಸ್ಥೆಗಳ ಅನಿವಾರ್ಯತೆ ಹೆಚ್ಚಾಗಿದೆ. ಮತ್ತೊಂದು ಕಡೆ ಎಐ ಹಣಕಾಸು ಒಳಗೊಳ್ಳುವಿಕೆ ಅಂದರೆ ಫಿನಾನ್ಷಿಯಲ್ ಇನ್ಕ್ಲೂಷನ್ ಹೆಚ್ಚಿಸಲು ಸಹಾಯ ಮಾಡುತ್ತಿದೆ.
ಎಐ ಆಧಾರಿತ ಕ್ರೆಡಿಟ್ ಸ್ಕೋರಿಂಗ್ ಮೂಲಕ ಬ್ಯಾಂಕ್ ಸೇವೆಗಳು ಇಂದು ಗ್ರಾಮೀಣ ಮತ್ತು ಹಿಂದುಳಿದ ವರ್ಗದವರಿಗೂ ಸುಲಭವಾಗಿ ತಲುಪ್ತಾ ಇದೆ. ಆದರೆ ಗ್ರಾಮೀಣ ಭಾಗಗಳಲ್ಲಿ ತಂತ್ರಜ್ಞಾನದ ಅರಿವು ಮತ್ತು ಡಿಜಿಟಲ್ ಸಾಕ್ಷರತೆಯ ಕೊರತೆ ಇಂದಿಗೂ ದೊಡ್ಡ ಸವಾಲಾಗಿಯೇ ಉಳಿದಿದೆ. ಇನ್ನು RBI ಕೂಡ ಎಐ ನಿಯಂತ್ರಣಕ್ಕಾಗಿ ಹೊಸ ವ್ಯವಸ್ಥೆಗಳನ್ನು ರೂಪಿಸ್ತಾ ಇದೆ. ಯಾಕಂದ್ರೆ ಎಐ ತಂತ್ರಜ್ಞಾನವು ಫಿನಾನ್ಷಿಯಲ್ ಸ್ಟೆಬಿಲಿಟಿ ಅಥವಾ ಆರ್ಥಿಕ ಸ್ಥಿರತೆಗೆ ಅಪಾಯ ತರುವ ಸಾಧ್ಯತೆ ಇದೆ ಎಂಬ ಭೀತಿ ಇದೆ. ಒಟ್ಟಿನಲ್ಲಿ ಭಾರತದಲ್ಲಿ ಎಐ ಬ್ಯಾಂಕಿಂಗ್ ಕ್ಷೇತ್ರವನ್ನ ವೇಗವಾಗಿ ಅಭಿವೃದ್ಧಿ ಪಡಿಸ್ತಾ ಇದ್ರು. ಅದರ ಜೊತೆಗೆ ಸೈಬರ್ ಅಪಾಯಗಳು ಮತ್ತು ನಿಯಂತ್ರಣದ ಸವಾಲುಗಳನ್ನ ಕೂಡ ತಂದೊಡ್ಡುತ್ತಿದೆ. ಸ್ನೇಹಿತರೆ, ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಎಐ ತರುತ್ತಿರುವ ಈ ಬದಲಾವಣೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.